ಶ್ರೀಯುತ ಪುಷ್ಪದಂತವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತೇರದಾಳ ನಗರ ಹಾಗೂ ಸುತ್ತಲಿನ ಗ್ರಾಮಗಳ ಎಲ್ಲ ಶ್ರದ್ಧೇಯ ತಾಯಂದಿರೇ, ಊರಿನ ಹಿರಿಯರೇ, ಸಮಾಜಗಳ ಪ್ರಮುಖರೇ, ತರುಣ ಸಹಕಾರಿ ಮಿತ್ರರೇ, ಅತ್ಯಂತ ವೈಭವದಿಂದ ಸಡಗರದಿಂದ ನಡೀತಾ ಇರುವಂತಹ ಈ ಹಿಂದೂ ಸಮ್ಮೇಳನ, ಈ ಹಿಂದೂ ಸಮ್ಮೇಳನ ಯಾಕೆ? ಇದು ಅನೇಕರ ಮನಸ್ಸಲ್ಲಿ ಪ್ರಶ್ನೆ ಇರಬಹುದು. ಈ ಹಿಂದೂ ಸಮ್ಮೇಳನ ಯಾರದೋ ವಿರುದ್ಧದ ಪ್ರತಿಭಟನೆಗೋ, ಯಾವುದೋ ಆವೇಶಕ್ಕೋಸ್ಕರನೋ, ಕೂಗಾಟ ಚೀರಾಟಕ್ಕೋಸ್ಕರನೋ ಅಲ್ಲ. ಈ ಹಿಂದೂ ಸಮ್ಮೇಳನದ ಉದ್ದೇಶವೇ ತಮ್ಮೆಲ್ಲರನ್ನು ಒಟ್ಟುಗೂಡಿಸುವಂಥದ್ದು. ನಮ್ಮೆಲ್ಲರ ಮನಸ್ಸಲ್ಲಿ ಭಾರತದ ಬಗ್ಗೆ, ಹಿಂದುತ್ವದ ಬಗ್ಗೆ ಇರುವಂತಹ ಶ್ರದ್ಧೆಯನ್ನ, ಅಭಿಮಾನವನ್ನ ಇನ್ನಷ್ಟು ಹೆಚ್ಚಿಸಕ್ಕೋಸ್ಕರ ಇರುವಂತಹ ಸಮ್ಮೇಳನ ಇದೆ. ನಾವೆಲ್ಲ ಬಂದು ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಮಗೆ ಗೊತ್ತಿದೆ. ಆದ್ರೂ ದೇವಸ್ಥಾನಗಳು ಏಕೆ? ದೇವರಿದ್ದಾನೆ ಅಂತ ನಂಬಿರೋ ಎಲ್ಲ ಭಕ್ತರು ಒಂದು ಕಡೆ ಸೇರೋದ್ರಿಂದ ಭಕ್ತರ ಮನಸ್ಸುಗಳು ಶುದ್ಧ ಆಗುತ್ತೆ, ಹೊಸದೊಂದು ಚೈತನ್ಯ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ಇಡೀ ದೇಶದ ಎಲ್ಲ ಸ್ಥಾನಗಳಲ್ಲಿ ಈ ರೀತಿಯ ಹಿಂದೂ ಸಮ್ಮೇಳನದ ಆಯೋಜನೆ ಈ ವರ್ಷದಲ್ಲಿ ಆಗ್ತಾ ಇದೆ. ನಮಗೆಲ್ಲ ತಿಳಿದಿರುವಂತಾನೆ ಜಗತ್ತಲ್ಲಿ 200 ದೇಶಗಳು. ಆ 200 ದೇಶಗಳ ಹುಟ್ಟುನು ಸಹಿತ ಬೇರೆ ಬೇರೆ ಕಾರಣಕ್ಕಾಗಿರುವಂಥದ್ದು. ಸೈನ್ಯದ ಕಾರಣಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ. ಆದ್ರೆ ಭಾರತದ ಹುಟ್ಟು ಯಾಕಾಯ್ತು? ಭಾರತ ಯಾವಾಗ ಹುಟ್ಟಿತು? 1947ರಲ್ಲಿ ಇಂಗ್ಲಿಷರು ಈ ದೇಶದಿಂದ ಹೊರಗೋದ ಮೇಲೆ ಭಾರತದ ನಿರ್ಮಾಣ ಆಯ್ತೇನು? ಅಥವಾ ಅರಬಸ್ತಾನ್ನಿಂದ ಬಂದಂತ ಮೊಘಲರು ದಾಳಿ ಮಾಡದ ಮೇಲೆ ಭಾರತ ಹುಟ್ಟು ಬಂತೇನು? ಭಾರತದ ಇತಿಹಾಸ ಈ ಜಗತ್ತಿನ ಇತಿಹಾಸದಷ್ಟೇ ಪ್ರಾಚೀನವಾದ. ವಿಜ್ಞಾನಿಗಳೇ ಸಂಶೋಧನೆ ಮಾಡಿರುವಂತೆ ಕಳೆದ 50,000 ವರ್ಷಗಳಿಂದ ಈ ಭಾರತ ಒಂದು ರಾಷ್ಟ್ರವಾಗಿ, ಒಂದು ಸಂಸ್ಕೃತಿಯಾಗಿ ಈ ಜಗತ್ತಲ್ಲಿ ಜೀವನವನ್ನು ನಡೆಸ್ತಾ ಬಂದಿದೆ. ಅದೆಷ್ಟು ನಾಗರಿಕತೆಗಳು, ಸಂಸ್ಕೃತಿಗಳು ಜನ್ಮ ಎತ್ತದವು, ತಮ್ಮ ಜೀವನವನ್ನು ಮುಗಿಸಿದ್ವು. ಈಗ ತಾನೇ ಪರಮ ಪೂಜ್ಯ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಮೆಸೊಪೊಟೋಮಿಯಾ, ಬ್ಯಾಬಿಲೋನಿಯಾ, ಈಜಿಪ್ಟ್ ಇರ್ಬೋದು, ಪರ್ಷಿಯಾ ಇರ್ಬೋದು, ಮಿಶ್ರ ಸಂಸ್ಕೃತಿ ಇರ್ಬೋದು, ಅವು ಯಾವುದೂ ಸಹಿತ ಇವತ್ತು ಜಗತ್ತಲ್ಲಿ ಜೀವಂತವಾಗಿ ಉಳಿದಿದ್ದಾರೆ. ಅರೆ, ನಾವಿನ್ನು ಉಳಿದಿದ್ದೀವಿ. ಯಾಕೆ ಉಳಿದಿದ್ದೀವಿ? ಭಾರತ ಯಾಕೆ ಜನ್ಮ ತಾಳ್ತೋ ಆ ಉದ್ದೇಶ ಇನ್ನು ಈಡೇರಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಕಾರಣ ಭಾರತದ ಜನ್ಮವೇ ಜಗತ್ತನ್ನ ಸುಸಂಸ್ಕೃತಗೊಳಿಸಕ್ಕೋಸ್ಕರ ಆಗಿರುವಂತ ನಿರ್ಮಾಣ ಇದೆ. ಹೀಗಾಗಿ ಜಗತ್ತಿನ ಜನಕ್ಕೆ ಮಾತಾಡೋದನ್ನು ಕಲಿಸ್ಕೊಟ್ವಿ, ಬಟ್ಟೆ ತೊಟ್ಕೊಳ್ಳೋದನ್ನ ಕಲಿಸ್ಕೊಟ್ವಿ, ಮನುಷ್ಯರಂತೆ ಬದುಕೋದನ್ನು ಕಲಿಸ್ಕೊಟ್ವಿ. ಹೀಗಾಗಿ ಜಗತ್ತು ನಮ್ಮನ್ನ ವಿಶ್ವಗುರು ಅಂತ ಹೇಳಿ ಗೌರವದಿಂದ ಕಾಣಕ್ ಶುರು ಮಾಡ್ತು. ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ಆ ಎಲ್ಲ ಏನು ಭಾರತೀಯ ಮೌಲ್ಯಗಳಿದೆಯೋ, ಆ ಎಲ್ಲ ಏನು ಹಿಂದೂ ಸಂಸ್ಕೃತಿಯ ಉನ್ನತ ವಿಚಾರಗಳಿದೆಯೋ, ಅದನ್ನ ಮತ್ತೊಮ್ಮೆ ಈ ಸಮಾಜದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಕ್ಕೋಸ್ಕರ ಮಾಡ್ತಿರುವಂತ ಪ್ರಯತ್ನ. ಹಿಂದೂ ಸಮಾಜದ ಎಲ್ಲ ಸಜ್ಜನರಲ್ಲಿ, ತಾಯಂದ್ರಲ್ಲಿ, ಯುವಕರಲ್ಲಿ ಈ ಎಲ್ಲ ಸಂಗತಿಗಳ ಕುರಿತಂತೆ ಒಂದು ಆತ್ಮಾವಲೋಕನ ಮಾಡ್ತಾ ಮತ್ತೊಮ್ಮೆ ಈ ಸುಂದರವಾದಂತಹ ಸಮಾಜ ಜಗತ್ತಿಗೆ ಬೆಳಕನ್ನು ಕೊಡುವಂತೆ ಆಗಬೇಕು. ಅದಕ್ಕೋಸ್ಕರ ಹಿಂದೂ ಸಮ್ಮೇಳನದ ಆಯೋಜನೆ. ನಮ್ಮ ದೇಶವನ್ನ, ಹಿಂದೂ ಸಮಾಜವನ್ನ ಕಟ್ಟಿ ನಿಲ್ಸಕ್ಕೋಸ್ಕರ, ಸುಭದ್ರಗೊಳಿಸಕ್ಕೋಸ್ಕರ
ಅದೆಷ್ಟು ಸಹಸ್ರ ಸಾಧು ಸಂತರು ವೀರಪುರುಷರ, ಗುರುನಾನಕರು, ಗುರು ತೇಗ್ ಬಹದ್ದೂರಿಂದ ಹಿಡಿದು ಮಹಾತ್ಮ ಬಸವೇಶ್ವರವರೆಗೆ, ಸಮರ್ಥ ರಾಮದಾಸರಿಂದ ಹಿಡಿದು ತುಕಾರಾಮರವರೆಗೆ, ವಿದ್ಯಾರಣ್ಯರಿಂದ ಹಿಡಿದು ಇತ್ತೀಚಿನ ಎಲ್ಲ ಪರಮ ಪೂಜ್ಯ ಸಂತರವರೆಗೆ, ಇವರೆಲ್ಲರೂ ಸಹಿತ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಸರಿದಾರಿಯಲ್ಲಿ ತಗೊಂಡೋಗುವಂತಹ ಪ್ರಯತ್ನವನ್ನು ಮಾಡಿ. ಆದರೂ ನಮ್ದು ದೀರ್ಘವಾದ ಯಾತ್ರೆ ಇರೋದ್ರಿಂದ ಕೆಲವು ಸಾರಿ ಮೈ ಮರೆಯುವಂತಹ ಸಂದರ್ಭಗಳಿರುತ್ತೆ. ಹೀಗಾಗಿ ಆಗಾಗ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ಕಾರ್ಯಕ್ರಮಗಳು, ಯೋಚನೆಗಳು ಮಾಡಬೇಕು. ವಿಶೇಷವಾಗಿ ಬ್ರಿಟಿಷರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ಮೇಲೆ ಕೇವಲ ನಮ್ಮ ಶರೀರದ ಮೇಲೆ ಅವರ ಆಘಾತ ಆಗಲಿಲ್ಲ, ನಮ್ಮ ಮೆದುಳಿನ ಮೇಲೆ ಅವರ ಆಘಾತ ಆಯಿತು. ಹೀಗಾಗಿ ಹಿಂದೂ ಸಮಾಜ ಮತ್ತು ಭಾರತೀಯರೆಲ್ಲರಿಗೂ ಅನಿಸ್ಬಿಡ್ತು ಇಂಗ್ಲಿಷರೇ ಶ್ರೇಷ್ಠ, ಇಂಗ್ಲಿಷ್ ಭಾಷೆ ಕಲ್ತ್ರೆ ನಾವು ಉದ್ಧಾರ ಆಗೋದು, ಬಿಳಿ ಚರ್ಮದವರೇ ಜಗತ್ತಲ್ಲಿ ಶ್ರೇಷ್ಠ ಜನ. ಹೀಗಾಗಿ 200 ವರ್ಷಗಳ ಕಾಲ ನಾವು ಗುಲಾಮರಾಗಿ ಬದುಕಬೇಕಾಯಿತು. ಅವರ ಒಂದು ಆಕ್ರಮಣದ ಪರಿಣಾಮ ಎಷ್ಟಿದೆ ಅಂದ್ರೆ ಈಗಲೂ ಸಹಿತ ಬಹಳಷ್ಟು ಜನರ ಮನಸ್ಸಲ್ಲಿ ಇಂಗ್ಲಿಷಲ್ಲಿ ಮಾತಾಡಿದ್ರೇನೆ ಬಹಳ ಏನೋ ತಿಳ್ಕೊಂಡವರು. ಹೀಗಾಗಿ ನಮ್ಮ ನಿತ್ಯದ ಜೀವನದಲ್ಲಿ, ದಿನಚರಿಯಲ್ಲಿ, ವ್ಯವಹಾರದಲ್ಲೂ ಸಹಿತ ಇನ್ನು ಇಂಗ್ಲಿಶಿನ ವ್ಯಾಮೋಹ ಅದು ಬಿಟ್ಟೋಗಿಲ್ಲ. 47ರಲ್ಲೇ ಬ್ರಿಟಿಷರು ಈ ದೇಶ ಬಿಟ್ಟು ಹೋದ್ರು ಸಹಿತ ಅವರು ಏನೋ ಆಕ್ರಮಣ ಮಾಡಿದ್ರ ಮಾನಸಿಕವಾಗಿ, ಅದರಿಂದ ಇನ್ನೂ ಹೊರಗೆ ಬರಕ್ ಸಾಧ್ಯ ಆಗಿಲ್ಲ. ಒಂದು 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಹುಟ್ಟಿದಂತ ಒಬ್ಬ ಮಹಾಪುರುಷ, ಪರಮಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್, ಅವರು ನಮ್ಮ ದೇಶದ ಸಮಾಜದ ಪರಿಸ್ಥಿತಿಯನ್ನ, ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು. ಈ ದೇಶದ ಉತ್ಥಾನ ಇರಲಿ, ಪತನ ಇರಲಿ, ಉನ್ನತಿ ಇರಲಿ, ಅವನತಿ ಇರಲಿ, ಇದಕ್ಕೆಲ್ಲ ಕಾರಣ ಅಂದ್ರೆ ಈ ದೇಶದ ಹಿಂದೂ ಸಮಾಜವೇ. ಯಾವಾಗ ಹಿಂದೂ ಸಮಾಜ ಒಟ್ಟಾಗಿತ್ತೋ, ಒಗ್ಗಟ್ಟಾಗಿತ್ತೋ, ತನ್ನತನವನ್ನ ನೆನ್ಪಿಟ್ಕೊಂಡಿತ್ತು, ಆಗೆಲ್ಲನೂ ಭಾರತ ಜಗತ್ತಿನ ಗುರುವಾಗಿ ಮೆರೆದಿತ್ತು. ಯಾವಾಗ ನಮ್ಮತನವನ್ನ ನಾವು ಮರ್ತ್ವಿ, ನಿದ್ರೆಗೆ ಒಳಗಾದ್ವಿ, ಆಗ ಈ ಭಾರತ ಅದು ಜಗತ್ತಿನ ದೃಷ್ಟಿಯಲ್ಲಿ ತಿರಸ್ಕೃತ ರಾಷ್ಟ್ರ ಆಗುತ್ತೆ. ಜ್ಞಾನದಲ್ಲಿ, ಪರಾಕ್ರಮದಲ್ಲಿ, ಸಂಪತ್ತಲ್ಲಿ ಯಾವುದರಲ್ಲೂ ಸಹಿತ ನಾವೇನು ಕಡಿಮೆ ಇರಲಿಲ್ಲ. ಹೀಗಾಗಿ ಕವಿಯೊಬ್ಬ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ಎಲ್ಲ ಇರ್ಬೋದು ನಮ್ಮ ಹತ್ರ, ಸಂಪತ್ತಿರ್ಬೋದು, ಅಗಾಧವಾದ ರತ್ನರಾಶಿ ಇರ್ಬೋದು, ಭಗವದ್ಗೀತೆಯಂತ ಸಾವಿರಾರು ಗ್ರಂಥಗಳಿರ್ಬೋದು, ಮಹಾಪುರುಷರ ದೊಡ್ಡದಾದ ಕ್ಷಾತ್ರ ಪರಂಪರೆಯ ಇತಿಹಾಸ ಇರ್ಬೋದು. ಆದ್ರೆ ನಮ್ಮತನ ನಮಗ್ ಗೊತ್ತಿರಲಿಲ್ಲ ಅಂದ್ರೆ, ನಾವು ಯಾರು ಅನ್ನೋದನ್ನ ಮರೆತು ಬಿಟ್ಟಿದ್ರೆ, ನಾವು ಬೇರೆಯವ್ರ ಹತ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ. ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮತನದ ಒಂದು ಅರಿವನ್ನ ಮೂಡಿಸುವಂತ. ನಾನು ಯಾರೋ, ಯಾಕೆ ಬದುಕಿದೆ, ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ, ಹೃದಯದಲ್ಲಿ ಒಂದು ಪ್ರಶ್ನೆಯನ್ನ ಹಾಕುವಂತ. ಹೀಗಾಗಿ ಹಿಂದೂ ಸಮ್ಮೇಳನದ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶ್ರದ್ಧೆಯ ತಾಯಂದಿರು, ಸಜ್ಜನರು, ಇವರೆಲ್ಲರಲ್ಲೂ ನನ್ನ ವಿನಂತಿ ಅಂದ್ರೆ, ಇದು ಕೇವಲ ಭಾಷಣಕ್ಕೋಸ್ಕರ ಇರೋ ಸಮ್ಮೇಳನ ಅಲ್ಲ, ಯಾತ್ರೆಗೋಸ್ಕರ ಇದ್ದಿದ್ದಂತಹ ಸಮ್ಮೇಳನ ಅಲ್ಲ. ಬರುವ ದಿವಸಗಳಲ್ಲಿ ಇವೆಲ್ಲವನ್ನು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ. ಈಗ ತಾನೇ ಮಹಾತ್ಮ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನು ನಾವು ಸಲ್ಲಿಸುತ್ತೇವೆ. ಇಲ್ಲಿರುವಂತ ಬಹಳಷ್ಟು ಜನಕ್ಕೆ ಬಸವೇಶ್ವರ ವಚನಗಳು, ಅಲ್ಲಮ್ಮ ಪ್ರಭುವಿನ ವಚನಗಳು, ಅಕ್ಕ ಮಹಾದೇವಿಯ ವಚನಗಳು ಕಂಠಪಾಠ ಇರ್ಬೋದು. ನಮ್ಮ ಮನೆಯ ಮಕ್ಕಳು ಅದನ್ನು ಹೇಳಿದಾಗ ಎಷ್ಟು ಆನಂದ ಪಡ್ತಾ ಇರ್ತಾರೆ. ಬಸವಣ್ಣವರ ವಚನವನ್ನ ನಿತ್ಯ ಹೇಳುವಂತ ಅನೇಕರಿದೆ.
ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ. ಬಸವಣ್ಣವ್ರ ಬಹುಶಃ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರು ಅನ್ಸುತ್ತೆ. ಇವ್ರು ಒಂದ್ಸರಿ ಹೇಳಿದ್ರೆ ತಕ್ಷಣ ನೆನಪಾಗಲ್ಲ ಅಂತೇಳಿ ಮೂರ್ ಸರಿ ಹೇಳಿದ್ರು, ಇವನಾರವ 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 ಎನ್ನದಿರಯ್ಯ. ಬಸವಣ್ಣವ್ರ ವಚನ ಹೇಳ್ತೀವಿ, ಆದರೆ ದಿನನಿತ್ಯದ ಜೀವನದಲ್ಲಿ ಎದುರುಗಡೆ ಬಂದವನು ಇವನು ಯಾರು ಇರ್ಬೋದು, ಯಾರ ಪೈಕಿ ಇರ್ಬೋದು ಇವನು? ನನ್ನ ಜಾತಿ ಹೌದೋ ಅಲ್ಲೋ, ನನಗಿಂತ ಮೇಲ್ಜಾತಿನೋ ಕೆಳಜಾತಿನೋ, ಇವನು ಮನೆ ಒಳಗೆ ಬಿಟ್ಕೊಳ್ಬೇಕೋ ಬೇಡ, ದೇವಸ್ಥಾನದೊಳಗೆ ಇವನು ಸೇರಿಸ್ಕೊಳ್ಬೇಕೋ ಬೇಡ, ಇವನು ಹೋಟ್ಲಿಗೆ ಬಂದ್ರೆ ಚಹಾ ಕಪ್ ಯಾವ್ದು ಇಡಬೇಕು, ಸ್ಟೀಲ್ ಕಪ್ ಇಡಬೇಕೋ ಪ್ಲಾಸ್ಟಿಕ್ ಕೊಡಬೇಕು, ಇವನು ಕಟಿಂಗ್ ಮಾಡಬೇಕೋ ಬೇಡ. ಮನೆಯಲ್ಲಿ ಎಲ್ಲ ಮಹಾಪುರುಷರ ಚಿತ್ರಗಳಿದೆ. ಯಾವ ಸಾಧು ಸಂತರು ನಮ್ಮ ದೇಶದಲ್ಲಿ ಜಾತಿಯನ್ನ ಎತ್ತಿಡಿಲಿಲ್ಲ, ಅಸ್ಪೃಶ್ಯತೆಯನ್ನ ಸಾರಲಿಲ್ಲ. ಯಾವ ಶಾಸ್ತ್ರದಲ್ಲೂ ಅಸ್ಪೃಶ್ಯತೆಗೆ ಆಧಾರ ಇಲ್ಲ. ಆದ್ರೂ ನಮ್ಮ ನಡವಳಿಕೆಯಲ್ಲಿ ಇನ್ನೂ ಅಸ್ಪೃಶ್ಯತೆ ಹೋಗಿದೆ. ಈಗ ಹಿಂದೂ ಸಮ್ಮೇಳನದ ಉದ್ದೇಶ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ. ಭಾರತ್ ಮಾತಾ ಕಿ ಜೈ ಅಂತ ಎಲ್ರೂ ಘೋಷಣೆ ಆಗ್ತೀವಿ. ಎಲ್ರಿಗೂ ತಾಯಿ ಒಬ್ಳೆ ಆದ್ಮೇಲೆ ಜಾತಿ ಹೆಸರು ಯಾಕೆ, ಭಾಷೆ ಹೆಸರಲ್ಲಿ ಯಾಕೆ ಜಗಳ ಆಡಬೇಕು? ಯಾರೋ ಉದ್ದ ಇರ್ಬೋದು, ಯಾರೋ ಗಿಡ್ಡ ಇರ್ಬೋದು, ಯಾರೋ ಬೆಳ್ಳಿಗಿರ್ಬೋದು, ಯಾರೋ ಕಪ್ಗಿರ್ಬೋದು, ಯಾರೋ PhD ಮಾಡಿರ್ಬೋದು, ಯಾರೋ ಕೂಲಿ ಕೆಲಸ ಮಾಡ್ಬೋದು, ತಾಯಿ ಒಬ್ಳೆ ಇದ್ದಾರೆ. ಹೀಗಾಗಿ ನಮ್ಮ ನಿತ್ಯದ ನಡವಳಿಕೆಯಲ್ಲಿ ಈ ಒಂದು ವಿಚಾರವನ್ನ ಅನುಷ್ಠಾನಕ್ಕೆ ಜಾರಿಗೆ ತರೋದು ಹೀಗೆ. ಎದುರುಗಡೆ ಬಂದಂತ ವ್ಯಕ್ತಿ ಯಾರೇ ಇರಲಿ, ಮನುಷ್ಯ ಇದನ್ನ ಇಲ್ಲ, ಅವನನ್ನ ಗೌರವದಿಂದ ಯಾಕೆ ನೋಡಬಾರ್ದು? ನಮ್ಮದೇ ಹೆಸರಿಟ್ಟುಕೊಂಡಂತ ಅನೇಕ ವ್ಯಕ್ತಿಗಳು, ರಾಮ, ಭೀಮ, ಲಕ್ಷ್ಮಣ, ಕೃಷ್ಣ, ಬಸವ, ಅವರು ನಮ್ಮನೆ ಒಳಗಡೆ ಅನೇಕ ಸಾರಿ ಪ್ರವೇಶ ಇಲ್ಲ. ಯಾವುದೋ ಜಾತಿಲಿ ಹುಟ್ಟಿದಾನೆ, ಯಾವುದೋ ಜಾತಿಲಿ ಹುಟ್ಟಿದಾನೆ ಅಂತೇಳಿ ದೇವಸ್ಥಾನದೊಳಗೆ ಬರಬೇಡ ಅಂತ ಹೇಳೋದು. ಅದೇ ರಾಮ, ಲಕ್ಷ್ಮಣ, ಕೃಷ್ಣ, ಬಸವ. ರಾಮ ಹೋಗಿ ರಾಬರ್ಟ್ ಆಗಿ ಬಂದ, ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಪ್ರವೇಶ ಇದೆ. ರಾಮ ರಹೀಮಾಗಿ ಬಂದ್ಬಿಟ್ಟ, ಹೊರಗಡೆ ಹೋಗಿ ನಮ್ಮನೆ ಅಡಿಗೆ ಮನೆಗೂ ಪ್ರವೇಶ ಇದೆ. ಹೀಗಾಗಿ ನಮ್ಮ ಸಮಾಜದ ಈ ಒಂದು ಕೊರತೆ ಏನಿದೆ, ಇದು ನಮ್ಮ ಸಮಾಜವನ್ನ ಬಲಿಷ್ಠಗೊಳಿಸ್ತಿಲ್ಲ, ಬದಲಾಗಿ ದುರ್ಬಲ ಮಾಡ್ತಾ ಇದೆ. ಜಾತಿಗಳ ನಡುವಿನ ಗೋಡೆಗಳು ದಪ್ಪ ಆಗ್ತಾನೆ, ಮನಸ್ಸುಗಳು ಸಂಕುಚಿತ ಆಗ್ತಾನೆ ಇದೆ. ಆಧುನಿಕತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ಯಾದಿ ಅನೇಕ ಬರ್ತಾ ಇದೆ, ಆದ್ರೆ ಮನುಷ್ಯನ ನ್ಯಾಚುರಲ್ ಇಂಟೆಲಿಜೆನ್ಸ್ ಯಾಕೋ ಕಡಿಮೆ ಆಗ್ತಾನೆ ಇದೆ. ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯದ ಸುಗಂಧವನ್ನು ಬೀರುವಂಥದ್ದು. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯಿಂದ ಬದುಕುವಂತ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಇಲ್ಲೇ ನಮ್ಮ ತೇರದಾಳದ ಮನೆಗೆ ಇಲ್ಲಿಗೆ ಯಾರೋ ಇನ್ಸ್ಪೆಕ್ಟರ್ ಬಂದ್ರು, ತಹಸೀಲ್ದಾರ್ ಬಂದ್ರು, ಇನ್ಯಾರೋ ಅಧಿಕಾರಿ ಬಂದ್ರು, ಅವರಿಗೆ ನಮ್ಮನೆ ಒಳಗಡೆ ಸ್ವಾಗತ ಇರುತ್ತೆ, ಚಹಾ ಸಿಗುತ್ತೆ, ನಾಷ್ಟ ಸಿಗುತ್ತೆ, ಗೌರವನೂ ಇರುತ್ತೆ. ಗೌರವಕ್ಕಿಂತ ಹೆಚ್ಚಾಗಿ ಭಯನೂ ಇರುತ್ತೆ. ಯಾಕೆ ಇವ್ರ ಹತ್ರ ಸುಮ್ಮನೆ ಜಗಳ ಬಿಡಪ್ಪ, ಆಮೇಲೆ ನಾಳೆ ಕೇಸ್ ಗೀಸ್ ಹಾಕ್ಬಿಟ್ರೆ ಅಂತ ಹೆದರಿಕೆನೂ ಇರುತ್ತೆ. ಅದೇ ನಮ್ಮ ಮನೆ ಮುಂದೆ ಪ್ರತಿ ದಿವಸ ನಾವೆಲ್ಲರೂ ಮಲಗಿದ್ದಾಗ ತಮ್ಮನೆ ಬಿಟ್ಟು ಬಂದು, ತಮ್ಮ ಮಕ್ಕಳನ್ನ ಬಿಟ್ಟು ಬಂದು ನಮ್ಮನೆಯ ಕಸವನ್ನ ತೆಗೆದುಹಾಕುವಂತ, ನಮ್ಮ ರಸ್ತೆಯನ್ನ ಸ್ವಚ್ಛ ಮಾಡುವಂತ, ನಮ್ಮ ರಸ್ತೆಯ ಗಟರನ್ನ ಸ್ವಚ್ಛ ಮಾಡುವಂತ ಆ ಪೌರ ಕಾರ್ಮಿಕ ಬಂಧು ಭಗಿನಿಯರಿಗೆ ಅವ್ರು ಯಾವತ್ತಾರು ನಮ್ಮ ಮನೆ ಒಳಗಡೆ ಕೂಡಿಸಿ ಒಂದು ಚಹಾ ಕುಡಿಯುವಂತ ಭಾಗ್ಯ ಅವ್ರಿಗೆ ಯಾವತ್ತಾರು ಸಿಕ್ಕಿದೆಯಾ? ಅವರು ಹಿಂದೂಗಳೇ, ಅವರು ನಮ್ಮಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ನಮಗಿಂತ ಶ್ರೇಷ್ಠ ಕೆಲಸ ಮಾಡ್ತಿರೋರು, ತಮ್ಮನೆ ಕಸ ಬಿಟ್ಟು ಬಂದು ನಮ್ಮನೆ ಕಸವನ್ನು ತೆಗಿತಿರೋರು. ಅರೆ ನಾವು ಅವ್ರಿಗೆ ಹೆಸರು ಕೊಟ್ಟಿದೀವಿ ಕಸದವರು ಅಂತ. ಕಸ ಮಾಡೋರು ನಾವು, ಸ್ವಚ್ಛತೆ ಮಾಡೋರು ಅವರು. ಹೀಗಾಗಿ ಸಾಮರಸ್ಯದ ವಾತಾವರಣ ಅಂದ್ರೆ ಇದು ಕೇವಲ ಘೋಷಣೆ ಅಲ್ಲ, ಇದು ಆಚರಣೆಯಲ್ಲಿ ತರಬೇಕು. ನಾವು ಸಣ್ಣವರಿದ್ದಾಗ ನಮ್ಮೆಲ್ಲ ಹೊಲಸನ್ನ ಸ್ವಚ್ಛ ಮಾಡೋ ತಾಯಿಯನ್ನ ಜೀವನ ಪೂರ್ತಿ ಫೋಟೋ ಹಾಕಿ ದಿನ ನಮಸ್ಕಾರ ಮಾಡ್ತೀವಿ. ನಮ್ಮ ಮನೆಯ ಹೊಲಸನ್ನ, ನಮ್ಮ ರಸ್ತೆ ಹೊಲಸನ್ನ ತೆಗಿಯೋರ್ನ ನೀವು ಅಸ್ಪೃಶ್ಯರು ಒಳಗಡೆ ಬರಬೇಡಿ ಅಂತ ಹೇಳಿ ಇದು ಯಾವ ಶಾಸ್ತ್ರನೂ ಒಪ್ಪೋದಿಲ್ಲ. ಹೀಗಾಗಿ ಇಲ್ಲಿರುವಂತ ನಾವೆಲ್ಲ ಬಂಧು ಭಗಿನಿಯರು ಬರುವ ದಿವಸಗಳಲ್ಲಿ ನಮ್ಮ ತೇರದಾಳ
ಈ ರೀತಿಯ ಒಂದು ಸುಂದರ ಸಾಮರಸ್ಯದ ತೇರದಾಳವಾಗಿ ಮಾಡಕ್ ಸಾಧ್ಯವಿದೆ. ಇದು ಹಿಂದೂ ಸಮ್ಮೇಳನದ ಉದ್ದೇಶ. ನಮ್ಮ ಕುಟುಂಬ ಅದೆಷ್ಟು ಸಹಸ್ರ ವರ್ಷಗಳಿಂದ ನಾವು ಕುಟುಂಬವಾಗಿ ಬದುಕ್ತಾ ಇದ್ದೀವಿ. ವಸುಧೈವ ಕುಟುಂಬಕಂ ಅನ್ನೋ ಘೋಷಣೆಯನ್ನು ಕೇಳ್ತೀವಿ. ಮತ್ತು ಜಗತ್ತಲ್ಲಿ ಕುಟುಂಬ ಅನ್ನುವಂತ ಶಬ್ದಕ್ಕೆ ಏನಾದ್ರೂ ಅರ್ಥ ಕೊಡುವಂತ ಒಂದು ಸಮಾಜ ಇದ್ರೆ ಅದು ಹಿಂದೂ ಸಮಾಜವೇ. ನಮ್ಮ ಶಾಲೆಯಲ್ಲಿ